ಸುಮನ ಆರ್ ಹೆರ್ಲೆ ಅವರು ತಮ್ಮ ಮನದಾಳದ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಸದಾಕಾಲ ಶುಭವಾಗಲಿ. ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಕಾವ್ಯದ ಕ್ಷೇತ್ರದಲ್ಲಿ ಅವರ ನಿರೀಕ್ಷಿಸಿದ ಕೆಲಸಗಳೆಲ್ಲವೂ ಕೂಡ ಅಪೇಕ್ಷೆ ಸಂದರ್ಭದಲ್ಲಿ ಈಡೇರುವಂತಾಗಿದೆ ಅಂತ ಹೇಳಿ ಎಲ್ಲ ಹಿರಿಯರ ಪರವಾಗಿ ನಾನು ಅವರಿಗೆ ಶುಭ ಹಾರೈಸ್ತೇನೆ. ಈಗ ಪ್ರಕಟ ಆಗಿರುವಂಥ 2 ಪುಸ್ತಕಗಳು, ಒಂದು ಸುಮನ ಸಾರ ಅಂತ ಹೇಳಿ ಒಂದು ಪುಸ್ತಕ, ಇದರ ಬೆನ್ನುಡಿಯನ್ನು ಬರೆದವರು ಮುದುಕೇಶವ ಭಾಗವತ. ಆಮೇಲೆ ಇದಕ್ಕೆ ಒಬ್ಬರು ಹರಿನರಸಿಂಹ ಉಪಾಧ್ಯಾಯ ಎನ್ನುವರು ಮುನ್ನುಡಿ ಬರೆದಿದ್ದಾರೆ. ಆಮೇಲೆ ಆಶಯದ ನುಡಿಯನ್ನು ಈ ಪುಸ್ತಕಕ್ಕೆ ನಿವೃತ್ತ ಪ್ರಾಂಶುಪಾಲರಾದಂಥ ಡಾಕ್ಟರ್ ಅನಿಲ್ ಕುಮಾರ್ ಅವರು ಬರೆದಿದ್ದಾರೆ. ಇದು ಈ ಪುಸ್ತಕ. ಇನ್ನೊಂದು ಪುಸ್ತಕ ಜಡಸೇರದ ಅಲೆಗಳು ಸುಮನ ಅಲೆ. ಇದಕ್ಕೆ ಹೂಗವರು ಬೆನ್ನುಡಿಯನ್ನು ಬರೆದಿದ್ದಾರೆ. ಈ ಪುಸ್ತಕಕ್ಕೆ ಕಡಲ ತೀರದ ಕಬರು ಅಂತ ಹೇಳಿ ಮುನ್ನುಡಿಯನ್ನು ಬರೆದವರು ಮಹೇಶ ಹೆಗಡೆ ಹಳ್ಳಿಗದ್ದೆಯವರು. ಆಶಯ ನುಡಿಯನ್ನು ನರೇಂದ್ರ ಕುಮಾರ್ ಕೋಟ್ ಅವರು ಬರೆದಿದ್ದಾರೆ. ಈ 2 ಪುಸ್ತಕಗಳು ಇವತ್ತು ಲೋಕಾರ್ಪಣೆಯಾಗಿದೆ. ತುಂಬ ಖುಷಿಯಿಂದ ಸಂತೋಷದಿಂದ ಅವರಿಗೆ ಶುಭ ಹಾರೈಸ್ತಾ ನಾನು ಬಿಡುಗಡೆಯನ್ನು ಮಾಡಿದೆ. ಮಾತಾಡಬೇಕಾದ ಮೊದಲು ಒಂದು ಸಣ್ಣ ಪೀಠಿಕೆ ಹೇಳಬೇಕು ಅಂತ ಅನಿಸ್ತು. MK ಇಂದಿರಾ ಅವ್ರ ಬಗ್ಗೆ ನೀವು ಕೇಳಿರ್ಬೋದು. ಈ ನಾಡಿನ ಹೆಮ್ಮೆಯ ಸಾಹಿತಿಯರು. 5/1/1917 ಹುಟ್ಟಿ 15/3/1994 ಅವರು ಕಣ್ಮರೆಯಾಗ್ತಾರೆ. ಕತೆ, ಕಾದಂಬರಿ, ವೃತ್ತಿ ಕಾದಂಬರಿ ಅವ್ರದ್ದು ಲೇಖಕಿಯವರು. ಗೆಜ್ಜೆ ಪೂಜೆ ಸಿನಿಮಾ ನೀವು ಕೇಳಿದ್ದೀರಿ. ಸದಾನಂದ, ನವರತ್ನ ಹೀಗೆ ಪ್ರಮುಖ ಕೃತಿಯಾಗಿದೆ. ಅವರು ಓದಿದ್ದು ಕೇವಲ 2ನೇ ತರಗತಿ. ಅವರ ಹೊಣೆಯಮ್ಮ 1983 ಬಂತು. ನಾನು ಅದರ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದೆ. ಅವರ ಕೃತಿಗಳ ಬಗ್ಗೆ ಎಲ್ಲ ನಿಮಗೆ ಗೊತ್ತು. ಅವರ ಮೊದಲ ಕಾದಂಬರಿ ತುಂಗಭದ್ರೆ. ಅದು ಪ್ರಕಟ ಆಗಿದ್ದು ಅವರಿಗೆ 46 ವರ್ಷ ಆಗಿದೆ. ಅವರಿಗೆ 46 ವರ್ಷ ಆಗಿದೆ. ನಾನು ಈ ಉದಾಹರಣೆ ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, ಸುಮನ ಹೆರ್ಲೆ ಅವರ ಮೊದಲ ಪುಸ್ತಕ ಪ್ರಕಟ ಆಗಿದ್ದು 46ನೇ ವರ್ಷದಲ್ಲಿ ಶುರು ಮಾಡಿದ್ದಾರೆ. ಅವ್ರು ಶುರು ಮಾಡಿದ್ದು 46ನೇ ವಯಸ್ಸಿನಲ್ಲಿ. ಅಂದರೆ ಅವರು ಕತೆ ಮತ್ತು ಕಾದಂಬರಿ ಕ್ಷೇತ್ರದಲ್ಲಿ 48 ಕಾದಂಬರಿಗಳನ್ನು, 15 ಕಥಾ ಸಂಕಲನವನ್ನು ಅವರು 46 ವರ್ಷದ ನಂತರ ಬರೆಯಕ್ಕೆ ಪ್ರಾರಂಭ ಮಾಡಿಬಿಟ್ಟು ಆಮೇಲೆ ಕನ್ನಡದ ಖ್ಯಾತ ಲೇಖಕಿಯಾಗಿದ್ದು ಎಲ್ಲರಿಗೂ ಗೊತ್ತಿದೆ. ಅದೇ ಅರ್ಹತೆ ನಮ್ಮ ಸುಮನ್ ಅಕ್ಕನಿಗೆ ಇದೆ ಅಂತ ಹೇಳೋಕ್ಕೆ ನಾನು ಈ ಪೀಠಿಕೆಯನ್ನು ಹೇಳಿದ್ದೆ. ಇವರು ಕಾವ್ಯ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವರ ಕಾವ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಆ ಸಂದರ್ಭದಲ್ಲಿ MK ಅಂದಿರುವುದು ಒಂದು ಸ್ವಾರಸ್ಯಕರವಾದ ಘಟನೆಯನ್ನು ಹೇಳಬೇಕು. ಯಾಕಂದರೆ ಇದು ವಿದ್ಯಾರ್ಥಿಗಳು ಇರುವುದರಿಂದ ನಾನು ಆ ಮಾತು ಹೇಳಬೇಕಾಗಿದೆ. ಅವರು HK RK ರಂಗನಾಥ್ ಅಂತ ಹೇಳಿ ಅವರು ಚಿಕ್ಕಪ್ಪನ ಮಗ, ಖ್ಯಾತ ಬರಹಗಾರರು. ಅವರ ಹತ್ರ ತುಂಗಭದ್ರ ಕಾದಂಬರಿ ಬರೆದಿದ್ದಾರೆ. GB ಜೋಶಿ ಅವರ ಮನೋಹರ ಗ್ರಂಥಮಾಲೆಗೆ ಕೊಡ್ತಾರೆ, ಸಿದ್ಧಪಡಿಸಿ. ಅಲ್ಲಿ ಕೀರ್ತಿನಾಥ ಕುರ್ತುಕೋಟಿಯವರು ಅವರು ತಗೊಂಡು 10 ಕೊಟ್ಟಿಗೆ ಆ ಕಾದಂಬರಿನ ತಗೊಂಡ್ಬಿಡ್ತಾರೆ. ಈಗ ಪುಸ್ತಕ ಪ್ರಕಟ ಮಾಡಬೇಕು, ಅವರಲ್ಲಿ ಇದಿಲ್ಲ. ಕೊನೆಗೆ ಅವರು ಇದನ್ನು ಹೇಳಿದಾಗ MK ಇಂದಿರವರು ಕೇವಲ 15ನೇ ವರ್ಷದಲ್ಲಿ ತನ್ನ ನೆನಪಿನ ಆವಾಜದಿಂದ ನೆನಪಿಸಿಕೊಂಡು ನಿಜವಾಗಿ ಒಳ್ಳೆ ಪ್ರತಿಭಾ ಅಂತ ಹೇಳಿ ಬೆನ್ನು ತಟ್ಟಿದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ. ಆಮೇಲೆ 2ನೇ ಕ್ಲಾಸ್ ಓದಿದಂತಹ MK ಇಂದಿರವರ ಪುಸ್ತಕ ವಿಶ್ವವಿದ್ಯಾನಿಲಯಕ್ಕೆ ಪಠ್ಯ ಪುಸ್ತಕ ಆಗಿತ್ತು. ಹೊಣೆಯಮ್ಮ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಗೆಜ್ಜೆ ಪೂಜೆ ಸಿನಿಮಾ ಕನ್ನಡ ಚಿತ್ರರಂಗದಲ್ಲೇ ಒಂದು ಅಮೂಲ್ಯವಾಗಿದೆ. ಹಾಗೆಯೇ ನಿಮ್ಮ ಕವನಗಳು ಕೂಡ ಮುಂದೊಂದು ದಿನ ಪಠ್ಯ ಪುಸ್ತಕದಲ್ಲಿ ಸ್ಥಾನವನ್ನು ಪಡೆಯುತ್ತವೆ ಅನ್ನುವಂಥ ಆಶಾಭಾವನೆ ನಮಗೆ. ಅದು ಆಗಲಿ ಅಂತೇಳಿ ಎಲ್ಲರೂ ಶುಭ ಹಾರೈಕೆ ನನ್ನ ಮಾತುಗಳನ್ನು ಪ್ರಾರಂಭಿಸ್ತೇನೆ. ಆಮೇಲೆ ಚೆಪ್ಪದಿ, ಮುಕ್ತಕ, ಗಜಲ್, ಟಂಕ, ತನಗ, ಕವನ, ಚುಟುಕು, ರುಬಾಯಿ, ವೈಚಾರಿಕ ಲೇಖನಗಳು ಈಗ ಎಲ್ಲದರಲ್ಲೂ ಲೀಲಾಜಾಲವಾಗಿ ಬರೆಯುವ ಸಾಮರ್ಥ್ಯ ಹೊಂದಿದ ಅಥವಾ ಬರೆಯುತ್ತಿರುವ
ನಮ್ಮೂರಿನ ಬಹುಮುಖ ಪ್ರತಿಭೆ ಸುಮನ ಹೆಗಡೆ. ಯಕ್ಷಗಾನ ಇರ್ಬೋದು, ನೃತ್ಯ ಇರ್ಬೋದು, ನಾಟಕ ಇರ್ಬೋದು, ಇವುಗಳಲ್ಲೂ ಕೂಡ ಇವರದೇ ಆದಂಥ ಛಾಪು ಮೂಡಿಸ್ತಾರೆ. ಅವ್ರ ಚಿಕ್ಕಪ್ಪ ನಮ್ಮ ಆತ್ಮೀಯರು ಉಪೇಂದ್ರ ಸ್ವಾಮೀಜಿಯವರ ಕಥೆಯನ್ನು ಆಧಾರಿತವಾಗಿ ಹೆಣ್ಣು ನೀನೆ ನೃತ್ಯದೃಷ್ಟಿ ಅನ್ನೋದ ಒಂದು ಕಥೆಯನ್ನು ತಿಳಿಸ್ಕೊಂಡು ನಮ್ಮ ರಂಗಕರ್ಮಿ ಗೋಪಾಲಕೃಷ್ಣ ನಾಯ್ಡುವರ ನಿರ್ದೇಶನದಲ್ಲಿ ಒಂದು ನಾಟಕ ಬಂದಿತ್ತು. ಆ ನಾಟಕದಲ್ಲಿ ಇವರು ಮತ್ತು ಮಹಾಲಕ್ಷ್ಮಿ ಅದರಲ್ಲಿ ಅಭಿನಯ ಮಾಡಿ ನೋಡಿ ನಾನೇ ಎಷ್ಟು ಖುಷಿ ಆಯ್ತು ಅಂತೇಳಿ ಅವರಿಗೆ ದೂರವಾಣಿ ಮಾಡಿ ಹೇಳಿದ್ದೆ. ಅದೇ ರೀತಿ ಮಹಾಲಕ್ಷ್ಮಿ ಅವ್ರದ್ದು ಸಣ್ಣ ಸಣ್ಣ ಇದ್ರು ಗೊತ್ತೆ, ಸಣ್ಣ ಸಣ್ಣ ವಿಡಿಯೋವನ್ನು ಶುರು ಮಾಡಿದ್ರು ನಮ್ಮ ನರಸಿಂಹಮೂರ್ತಿಯವರು ಮಾಡಿದ್ರು. ಹಾಗಾಗಿ ನಾನು ಅದನ್ನು ಫೇಸ್ಬುಕ್ಕಿಗೆ ಮತ್ತು ಇದಕ್ಕೆಲ್ಲ ನಾನು ಹಾಕ್ತಾ ಇದ್ದೆ. ಹೀಗಾಗಿ ಬಹುಮುಖ ಅವರು ಪ್ರತಿಭಾವಂತರಾಗಿದ್ದಾರೆ. ಆಮೇಲೆ ಷಟ್ದಳ ಸುಮನಾ ಸಾರಿಗೆ ಷಟ್ದಳ ಮುಕ್ತಕ ಸಂಕಲ್ಪಕ್ಕೆ ಇದರಲ್ಲಿ 287 ಷಟ್ದಳ ಇದೆ, 6. ನನಗೆ ಇವರು ಛಂದಸ್ಸು ಬಗ್ಗೆ ಒಂದು ರೀತಿಯ ಕುತೂಹಲ ನನಗೆ ಗೊತ್ತೆ. ನಾನು SSLC ನಂತರ PUC 1 ವರ್ಷ ಹೋಗಿದ್ದೇನೆ. ಆಮೇಲೆ ನಾನು ಬೆಂಗಳೂರಿನಲ್ಲಿ ಕನ್ನಡದ ಹಿರಿಯ ಸಾಹಿತಿ ಕಾವ್ಯಂ ರಾಜಗೋಪಾಲ್ ಅವರ ಶಿಕ್ಷಣಾಗಿ ಅವರ ಮನೆಯವರು ಸಂಜೆ 4 ಗಂಟೆವರೆಗೆ ರಾತ್ರಿ 5 ಗಂಟೆವರೆಗೂ ರಾತ್ರಿ 10 ಗಂಟೆವರೆಗೂ ಅವರು ನಮ್ಮಿಂದು ಕನ್ನಡದ ಪಾಠ ಹೇಳಿಸ್ತಾರೆ. ಹಾಗಾಗಿ ಛಂದಸ್ಸು ಬಗ್ಗೆ ಒಂದಷ್ಟು ಹಿಡಿತ ಇದೆ ಅಂತ ಹೇಳಿದ್ರೆ ಅದು ಅಹಂಕಾರದ ಮಾತಾಡುತ್ತೆ. ಒಂದಷ್ಟು ಛಂದಸ್ಸು ಬಗ್ಗೆ ನನಗೆ ತುಂಬ ನಜ ಬಜ ಜಂಜರ ಬಗೆಗೊಳ್ಳುತ್ತಿದೆ. ಚಂಪಕಮಾಲ ಸಾಂಗತ್ಯ ಬಂದಾಗ 4 ವಿಷ್ಣು ಮೊದಲ ಪಾತ್ರದಲ್ಲಿ, 2ನೇ ಸಾಲಿನಲ್ಲಿ 3 ವಿಷ್ಣು 1 ಬ್ರಹ್ಮಗಣ ಇರಬೇಕು. ಕರ್ನಾಟಕ ವಿಷಯ ಜಾಸ್ತಿ ನೀವು ಯಾವುದೇ ಛಂದಸ್ಸು ಬಗ್ಗೆ ಹೇಳಿ ನನಗೆ ಅದು ತುಂಬ ಖುಷಿ. ಮತ್ತು ಸಾಧುಗೆ ಸಾಧು, ಮಾಧುರಿಗೆ ಮಾಧು, ಎಂಬಾದು ಕಲಿಗೆ ಕಲಿಯುಗ ಮಾಧವನಿ ಅಂತೇಳಿ 451 ನಮ್ಮ ಶಾಸ್ತ್ರದಲ್ಲಿ ಅದರ ಪದ್ಯನ ಗಮನಿಸ್ಬೋದು. ಅದು ಅಂಶಗಳ ಪ್ರಧಾನವಾದಂಥ ಕೃತಿ. 6ನೇ ಸ್ಥಾನದಲ್ಲಿ ಮತ್ತು 10ನೇ ಸ್ಥಾನದಲ್ಲಿ ರಸ ಸ್ಥಾನದವರು ಬ್ರಹ್ಮಗಣ ಇದೆ. ಈಗ ಛಂದಸ್ಸು ಬಗ್ಗೆ ನಾನು ಇದನ್ನು ಯಾಕೆ ಇಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ, ಇವರು ಷಟ್ದಳ ಅಂತ ಇಲ್ಲಿ ಕವನಗಳ ನೋಡಿದಾಗ ನನಗೆ ಅನಿಸಿದ್ರು ಇಲ್ಲಿ ಎಲ್ಲ ಆದಿಪ್ರಾಸ ಇದೆ, 6 ಸಾಲಿದೆ. ನಾನು ಷಟ್ಪದಿ ಬರೆಯುವಂತಹ ಎಲ್ಲ ಅರ್ಹತೆ ಮತ್ತು ಅದರ ಸಾಮರ್ಥ್ಯ ಸುಮನವರಿಗೆ. ಇವರು ಮುಗ್ಧ ಸುಮನ ತೆಗೆದುಬಿಟ್ಟು ಅಲ್ಲಿ 5 ಮಾತ್ರೆ ಒಂದು ಗಣ ಹಾಕಿಬಿಟ್ಟು 3ನೇ ಸಾಲು ಮತ್ತು 6ನೇ ಸಾಲಿನಲ್ಲಿ 5 ಮಾತ್ರೆಗೆ ಅದರ ಗಣವನ್ನು ನೀವು ಸೇರಿಸಿಬಿಟ್ರೆ ಇದೊಂದು ಷಟ್ಪದಿ. ಇದು ಯಾವ ಷಟ್ಪದಿ ಅಂದರೆ ಷಟ್ಪದಿಯಲ್ಲಿ 6 ಷಟ್ಪದಿ ಬರ್ತದೆ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ತಿನಿ, ವಾದಕ. ಇದು 5 ವಾದಕ ಷಟ್ಪದಿ. 5 ಮಾತ್ರೆಯ ಮಾತ್ರೆ ಆಗಿ ಬರೋದು ಷಟ್ಪದಿ ಬರೀ. ಅಥವಾ ಇದನ್ನೇ ಕೂಡ ನೀವು ಅವರವರ ಭಾವಕ್ಕೆ, ಅವರವರ ದರ್ಶನಕ್ಕೆ, ಅವರವರಿಗೆಲ್ಲ ಗುರು ನೀನೊಬ್ಬನೇ ಅಂತೇಳಿ 5 ಮಾತ್ರೆಯ 5 ಮಾತ್ರೆ ಮೊದಲ ಸಾಲಿನಲ್ಲಿ, 2ನೇ ಸಾಲಿನಲ್ಲಿ 5 ಮಾತ್ರೆ 2, 3ನೇ ಸಾಲಿನಲ್ಲಿ 5 ಮಾತ್ರೆ 3 ಗಣ, ಒಂದು ಕೊನೆಗೆ ಮಾತ್ರ ಎಷ್ಟೇ ಇರಬೇಕಾಗುತ್ತೆ. ಆ ರೀತಿ ಬರ್ತದೆ. ಕುಸುಮ ಷಟ್ಪದಿ, ಕುಟುಂಬ ಷಟ್ಪದಿಗೂ ಕೂಡ ರೂಪಾಂತರಿಸಬಹುದು. ತುಂಬ ನೋಡಿದ ಖುಷಿ ಆಯ್ತು. ಎಲ್ಲ ಪ್ರತಿಯೊಂದು ಮತ್ತೆ ಆದಿಪ್ರಾಸ ಇಟ್ಕೊಂಡು ಬರೀತಾರೆ, ಅದು ಹೇಳೋದಷ್ಟು ಸುಲಭ ಇದೆ. ನಾವು ಕಾವ್ಯ ಬರೆಯುವ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಇಂಥ ರೀತಿಯ ಛಂದಸ್ಸೇ ಬರೀಬೇಕು ಅಂತ ಹೇಳಿ ಯೋಚನೆ ಮಾಡ್ಕೊಂಡಾಗ ಕೆಲವೊಮ್ಮೆ ಅದಕ್ಕೆ ಪದಗಳನ್ನು ತೋರಿಸ್ತಾನೆ ಹೋಗ್ತದೆ. ಹಾಗಾಗಿ ಅದು ಸಹಜವಾಗಿ ಬರೋದಕ್ಕೆ ಕಷ್ಟ ಆಗ್ತದೆ. ಆದರೆ ಇಲ್ಲ ಆಗಲ್ಲ. ತುಂಬ ಈ 282 ಷಟ್ದಳದ ಮುಕ್ತತ್ವವಿದೆಯಲ್ಲ, ಮುಕ್ತ ಸಮನ್ವಯ ಅನ್ನೋದು ಇವರ ಅಂಗಿತ ಅಂತಂದರೆ ಇದೊಂದು ಅತ್ಯುತ್ತಮವಾದಂಥ ಆಧುನಿಕ ವಚನಗಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಂಬಾದನೆಯ ಮುದ್ರಾಣಿಯವರು, ಆಮೇಲೆ ಉಪ್ಪಂಗಳ ರಾಮಭಟ್ರು, ಆಮೇಲೆ ವಿಠಲ್ ಗಾಂವ್ಕರ್, ಆಮೇಲೆ ಇವರು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಗ್ರಿ, ಇವರೆಲ್ಲರೂ ಕೂಡ ಆಧುನಿಕ ವಚನ. ವಾಸಂತಿ ಅಂಬುಲ್ಪಾಡಿಯವರಿಗೆ ಇತ್ತೀಚೆಗೆ ಒಂದು ಪುಸ್ತಕ ಬಂತು. ಜೊತೆಗೆ ನಾನು ಕೂಡ ಆಧುನಿಕ ವಚನಗಳ ಪುಸ್ತಕ, ನಮ್ಮದು 2 ಪುಸ್ತಕ ಬಂದಿದೆ. ಹಾಗಾಗಿ ಒಂದು 6 ಹೆಚ್ಚಿನ 8 ಜನ ಇಲ್ಲಿ ಆಧುನಿಕ ವಚನ ಕಾಣ್ತಾರೆ.
ಹಾಗೆ ಇವರು ಆಧುನಿಕ ಇದು ಆಧುನಿಕ ವಚನಗಳೇ. ಇದು ಮುಕ್ತಗಳನ್ನು ಹೇಳಿದ್ರು ಕೂಡ ಇದು ನೀವು ಅಂಕಿದೆ ಮುಕ್ತ ಸುಮವನ್ನು ನಿಮ್ಮ ಅಂಕಿತ ಅಂತ ತಗೊಂಡ್ರೆ ಇನ್ನೊಂದು ರೀತಿಯ ವಚನಗಳಿರುತ್ತೆ. ಎಲ್ಲದೂ ಸೇರುತ್ತೆ ಹಾಗೆ ವಚನದಲ್ಲಿ ಇಲ್ಲಿ ವಚನ ಸಂದರ್ಭದಲ್ಲಿ ಮಾತಂತ ಹೇಳಿದ್ರೆ ಅರ್ಥ ಗದ್ಯವೂ ಅಲ್ಲದ ಇಷ್ಟ ಪದ್ಯವೂ ಅಲ್ಲದ ಕಾವ್ಯದ ಸೊಗಡುಗಳನ್ನು ಹೊಂದಿರುವಂಥ ರಚನೆಗಳು. ಹಾಗೆ ನೋಡಿದಾಗ ಅದಕ್ಕೆ 6 ಸಾಲ ಇರಬೇಕು 4 ಸಾಲ ಇರಬೇಕು ಹೀಗೆ ಕನ್ನಡ ಬರೀಬೇಕಾಗುತ್ತೆ. ಮುಖ್ಯ ಒಂದು ಆಧುನಿಕ ವಚನ ನಾನು ಸ್ವಲ್ಪ ಹೇಳಿದೆ ನಿಮಗೆ ಬರೆಯುವ ತುಂಬ ಶಕ್ತಿ ಇದೆ, ಅದನ್ನು ಕೂಡ ಯೋಚನೆ ಮಾಡಿ ಆಧುನಿಕ ವಚನಗಳನ್ನು ಬರೆಯಲಿದೆ. ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗಿದೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇತ್ತೀಚಿನ ಬರಹಗಾರರಲ್ಲಿ ಕಾವ್ಯದ ಎಲ್ಲ ಪ್ರಕಾರಗಳಲ್ಲಿ ಕಾವ್ಯವನ್ನು ರಚಿಸಿದ ಏಕೈಕ ಮಹಿಳಾ ಪ್ರತಿನಿಧಿ ಅಂತ ಹೇಳಿದರೆ ಸುಮನಾ ಹೇಳಿದೆ. ಇದಕ್ಕೆ ನೀವು ತಪ್ಪಲ್ಲ, ಇದು ನಮ್ಮ ಅತಿಶಯೋಕ್ತಿಯಾದಂಥ ಮಾತು. ಯಾಕಂದರೆ ಹಿರಿಯರು ನೀವಿದ್ದೀರಿ. ಯಾಕಂದ್ರೆ ನಾನು ಈಗ ಆವಾಗಲೇ ಹೇಳಿದ್ದೀನಿ ಯಾವ್ಯಾವ ಪ್ರಕಾರಗಳಲ್ಲಿ ಇವರು ಬರೆದಿದ್ದಾರೆ ಅಂತ. ಈಗ ನೋಡಿ ಹೈಕುಗಳು ಮುಕ್ಕಾಲು ಪದ್ಯಗಳು ಅಂತ ಹೇಳಿ ಬೇರಮ್ಮ ಕಾರಂತರು 1986ರಲ್ಲಿ ಪ್ರಥಮ ಬಾರಿಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹೈಕುಗಳನ್ನು ಬಗ್ಗೆ ಮುಕ್ಕಾಲು ಪದ್ಯಗಳು ಅಂತ ಬರ್ತದೆ. ಅದು ಪ್ರಾರಂಭದಲ್ಲಿ ಆಮೇಲೆ ಅದು ಬರವಣಿಗೆ ಅದನ್ನು ಮುಂದುವರಿಸ್ಕೊಂಡು ಬೇರೆಯವರು ಕಡಿಮೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಹನಿಗವನ ಅಂತ ಹೇಳಿದ್ರೆ ಒಂದು ಪದ ಇಟ್ಕೊಂಡು ಅದನ್ನು ಕತ್ತರಿಸಿ ಹಿಂದೆ ಮುಂದೆ ಸೇರಿಸುವಂಥದ್ದು ಮಾಡ್ತಾರೆ. ಹಾಗಾಗಿ ನಿಜವಾಗಿ ಹೇಳೋದಾದರೆ ದೊಡ್ಡ ಹಿರಿದಾದ ಕವನವನ್ನು ಬರೆಯೋದಕ್ಕಿಂತ ಚಿಕ್ಕದಾದಂಥ ಕವನವನ್ನು ಬರೆದಿದ್ದು ತುಂಬ ಕಷ್ಟ ಇರ್ತದೆ. ಆದರೆ ಜನರಿಗೆ ಏನಾಗಿದೆ ಅಂದರೆ ಈ ಸಣ್ಣ ಕವನವನ್ನು ಬರೆದು ಬೇಗ ಆಗುತ್ತಂದ್ರೆ ಯಾವುದೋ ಪ್ರಿಯ ತಮ್ಮ ಅಂತಿದ್ರೆ ಪ್ರಿಯ ಅವರು ಇಷ್ಟದಲ್ಲಿ ಪ್ರಿಯ ಅಂತ ಹೇಳಿದ್ರೆ ಈಗ ತಮ್ಮ ಅಂತ ಹೇಳ್ತಾರೆ ಅಂತ ಹೀಗೆ ಕತ್ತರಿಸಿ ಜಲಂಧರ್ ಅಂತೇಳಿ ನಮ್ಮ ಹೋಟೆಲ್ ಒಬ್ಬ ಕೆಲಸ ಮಾಡ್ತಾ ಇದ್ದರು. ಅವ ಯಾವ ಪುಸ್ತಕ ನೋಡಲ್ಲ, ಅವನಿಗೆ ನಾನು ಬರೀ ನೋಡ್ಕೊಂಡು ಈಗ ನನಗೂ ಬರೀತಾರೆ ಬರೀ ಮಾಡಿ ಅಂತ ಹೇಳಿ ಆ ಒಂದು ಬರೆದು ನಾನು ಬರೆದೊಂದು ನನಗೆ ಅವನಿಗೆ ಪ್ರಿಯತಮ ಅಂತೇಳಿ ಬರೆದು ಕೊಟ್ಟಿದ್ದೆ. ನಾನು ಬೆನ್ನು ಕಟ್ಟಿಬಿಟ್ಟು ಅವನಿಗೆ ತುಂಬ ಲೈಕ್ ಬರ್ತಿದ್ದೇನೆ ಅಂತೇಳಿ ಬೆಳಕಿಂಡಿ ಪತ್ರಿಕೆ ಕಳಿಸಿ. ಇದು 1992 ಇಸ್ವಿ ಮಾರ್ಚ್ ತಿಂಗಳು ಅವರು ಪ್ರಕಟ ಮಾಡಿ ಆದ್ರ ಮೇಲೆ ಚಂದ್ರಶೇಖರ ಪಾಟೀಲರು ಒಂದು ದೊಡ್ಡ ಲೆಕ್ಕ ಬಂತು. ನನ್ನ ಪದ್ಯವನ್ನು ಜಲಂಧರ್ ಅವರು ಇದು ಮಾಡಿದ್ದಾರೆ. ಅವನು ಒಪ್ಪತ್ತು ಓದಲೇ ಇಲ್ಲ ಅವನು. ಕಡೆಗೆ ನಾನು ಅದನ್ನು ಓದಿ ಅದ್ರ ಮೇಲೆ ನಾನು ಅವರಿಗೆ ಚಂದ್ರಶೇಖರ ಪಾಟೀಲರು ಆತ್ಮೀಯ ಅವರಿಗೆ ಹೇಳಿದೆ, ಅವನು ಇದೆಲ್ಲ ಓದಲಿಲ್ಲ, ಅವನು ಏನೋ ಒಂದು ಪದಗಳನ್ನು ಅದನ್ನು ಹಿಂದೆ ಮುಂದೆ ಸೇರಿಸಿ ಬರಬೇಕಂತೇಳಿ ಅನಿಸ್ತು, ಹಾಗೆ ಆಯಿತು ಅಂತೇಳಿ ಕಡೆಗೆ ಅವರಿಗೂ ಅವ್ರು ಅರ್ಥ ಆಯಿತು. ಸರಿ ಆ ಹುಡುಗನಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅವರು ಶುಭ ಹಾರೈಸಿದ್ರು. ಅಲ್ಲೇ ಅದು ಪ್ರಕರಣ ಆಯಿತು. ಆಮೇಲೆ ನಾನು ಅದಕ್ಕೆ ಹೇಳೋದು, ನೀವು ಏನಾದರೂ ಪದಗಳನ್ನು ಕತ್ತರಿಸಿ ಹಿಂದೆ ಮುಂದೆ ಜೋಡಿಸುವಾಗ ಅದನ್ನು ಯೋಚನೆ ಮಾಡ್ಕೊಳ್ಳಿ. ಆ ಕೆಲಸ ಮೊದಲು ಅವ್ರು ಯಾರು ಮಾಡಿತ್ತು ಅದು ಅವ್ರಿಗೆ ಹೋಗ್ತದೆ ಇರುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ. ಆಮೇಲೆ ಅವ್ರು ಹೇಳುವಾಗ ಪ್ರಶ್ನೆ ರಾಮದಾಸ್ ಅವರು ಕೂಡ ಅವರು ಕೂಡ ಆಧುನಿಕ ವಚನಗಳನ್ನು ಬರ್ತಿದ್ರು. ಆಮೇಲೆ ಇನ್ನೊಂದು ನಾನು ಆವತ್ತು ಉಪಯುಕ್ತ ಸಮಯದಲ್ಲಿ ಹತ್ರ ಮಾತಾಡುವಾಗ ಹೇಳಿದ್ದೆ, ಈ 5 ಸಾಲ ಇದೆಯಲ್ಲ ಇವರು ಆದಿಪ್ರಾಸ ಬರ್ತಾರೆ. 2 ಸಾಲ ಆದ ಮೇಲೆ ಕೊನೆಗೆ ಅಂತ್ಯಪ್ರಾಸ ಹಾಕಿದೆ, ಅದು ಲಲಿತರಗಳೇ ನಿಮ್ಮ ಈ ಶೆಡ್ಗಳ ಇತ್ತಲ್ಲ 2 ಸಾಲುಗಳಿಗೆ 2 ಸಾಲ ಪ್ರಥಮ ಪ್ರಾರಂಭ ಕೊನೆಗೆ ಅಂತ್ಯಪ್ರಾಸ ಹಾಕಿದ್ರೆ ಅದು ಲಲಿತರಗಳೇ ಆಗ್ತದೆ. ಹಾಗಾಗಿ ನೀವು ಇದೊಂದು ಪ್ರಕಾರ ಬಿಟ್ಟು ಹೋಯ್ತು, ಇನ್ನು ಲಲಿತರಗಳು ಮುಂದೆ ಬರೀರಿ ಅಂತ. ಹಾಗಾಗಿ ಈಗ ಒಂದು ಮಾತು ಹೇಳಿದ್ದಾರೆ ಈ ಹಿಂದೆ ನಾನು ಮಾತಾಡೋದು, ಅದು ನಾನೆಲ್ಲ ವೇದಿಕೆಲ್ಲ ಸುಮ್ಮನೆ ಒಂದು ಚಪ್ಪಳ ತರಿಸ್ಬೇಕಂತ ಚಪ್ಪಳ ತರಿಸುವಂಥದ್ದು ಅವರಿಗೊಂದು ಸ್ಫೂರ್ತಿಯ ಮಾತನಾಡಲಿಕ್ಕೆ ನನ್ನೊಂದು ಬೋನಸ್ಸಿಗೆ ನನ್ನೊಂದು ಆಗ್ತದೆ. ಅದೊಂದು ಪ್ರಕಾರ ಆಗುತ್ತೆ. ಅಂದರೆ ಕರ್ನಾಟಕ ವಿಶ್ವವಿದ್ಯಾಲಯ ಛಂದಸ್ಸು ಇದೆಯಲ್ಲ ಅದು ಸರಿಯಾಗಿ ಕರಗತ ಆದರೆ ನಮಗೆ ಅರಿವಿಲ್ಲದ ಹಾಗೆ ನಮಗೆ ಬರೆಯೋದು ತುಂಬ ಖುಷಿ ಆಗುತ್ತೆ. ವಿಷ್ಣುಗಣ, ರುದ್ರಗಣ, ಬ್ರಹ್ಮಗಣ ಇವುಗಳ ಬಗ್ಗೆ ಸರಿಯಾಗಿ ಬರ್ತದೆ. ಪದಗಳನ್ನ ಚೆನ್ನಾಗಿ ನಾವು ಅದರೊಳಗೆ ಇಟ್ಕೊಂಡು ಆಟ ಆಡೋಕ್ಕೆ ಖುಷಿ ಆಗುತ್ತೆ. ಈಗ 5 ಮಾತ್ರೆ 3 ಮಾತ್ರೆ ಅಂತ ಅದು ಗುರು ಹಾಕಬೇಕಾ, ಇದು ಲಘು ಹಾಕಬೇಕಾ, 3 ಹಾಕಬೇಕು, 2 ಆಗಬೇಕು. ಇದಂದ್ರೆ ನಮಗೆ ಕ್ಲೀನಾಗಿ ಪದಗಳನ್ನು ಪೋಣಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದು. ಆಮೇಲೆ ಹರಿನರಸಿಂಹ ಉಪಾಧ್ಯಾಯರ ಬಗ್ಗೆ ನನಗೆ ತುಂಬ ಖುಷಿಯಾಯಿತು. ಅವರು ಒಳ್ಳೆಯ ಮುನ್ನುಡಿ ಬಂದರೆ ಛಂದಸ್ ಬಗ್ಗೆ ಎಷ್ಟು ಚಂದ, ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗ್ತದೆ. ಈಗ ಬೇರೆ ಬೇರೆ ಉಪಕಥೆಗಳನ್ನು ಹೇಳ್ಕೊಂಡು ನಾನು ಮಾತು ಮುಂದುವರಿಸುವುದರಿಂದ ನಾನು ಮುಂದುವರ್ತೇನೆ. ಮತ್ತು ಈ ಪುಸ್ತಕ ನೀವು ಮುನ್ನುಡಿ ಓದಿದ್ರೆ ಗೊತ್ತಾಗುತ್ತೆ, ಒಂದು ಒಳ್ಳೆಯ ಮುನ್ನುಡಿಯನ್ನು ನೀವು ಬರ್ತಿದ್ದಾರೆ. ಅವರಿಗೆ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ ಇದೆ ಅನ್ನುವಂಥದ್ದು.
ಗೊತ್ತಾಯ್ತು. ಡಾಕ್ಟರ್ ಅನಿಲ್ ಕುಮಾರ್ ಅವರು ನಿವೃತ್ತ ಪ್ರಾಚಾರ್ಯರು, ಸೊಗಸಾದ ಆಶ್ರಯ ನುಡಿ, ಅವರೊಂದು ಪುಸ್ತಕ ತಂದಿದ್ದಾರೆ. ಆ ಪುಸ್ತಕದಲ್ಲಿ ಉಡುಪಿ ಜಿಲ್ಲೆಯ ಮಾಹಿತಿ ಕೋಶ, ಅದರಲ್ಲಿ ಸುಮಲತನ ಪಟ್ಟನ್ನು ಹಾಕಿದ್ದಾರೆ ನೋಡಿ. ಆ ಯೋಗ್ಯತೆ ಅದು ಯಾಕಂತೇಳಿ ಅವರು ಕವನ ಓದಿದ್ದಾರೆ, ಅವರಿಗೆ ಖುಷಿ ಅನಿಸಿದೆ. ಯಾಕಂತೇಳಿ ನಿಜವಾಗಿಯೂ ಕೂಡ ಕೆಲವು ಹೇಳೋದು ನಮ್ಮ ಫೋಟೋ ನಾವು ಮಾತಾಡೋದು ಹೆದರಿಕೆ ಅಂತಂದ್ರೆ ರೆಕಾರ್ಡ್ ಆಗ್ತದೆ, ಏನಾದ್ರು ಪದಗಳು ವ್ಯತ್ಯಾಸ ಆಗುತ್ತೆ. ಹೀಗೆ ಅಂದರೆ ಈ ಹೆಣ್ಣು ನಿನ್ನೆ ಮೊನ್ನೆ ಬರೀ ಮಾಡಿದ್ದು ಈಗ ಪುಸ್ತಕದ ಪದ ಬಂತಂದು ಹೇಳ್ಬೋದು. ಆದರೆ ಅದು ನಿಜವಾಗಿ ಅರ್ಹತೆ ಇದೆ. ಯಾಕಂದರೆ ಕಾವ್ಯದ ಬಗ್ಗೆ ನೀವು ಅಷ್ಟೊಂದು ಬರೆದಿದ್ದೀರಿ, ಅರ್ಹತೆ ಇರೋದ್ರಿಂದ ಅದಕ್ಕೆ ಸ್ಥಾನ ನಿಮಗೆ ಸಿಕ್ಕಿದ್ದು ಕೂಡ ಅದು ಸಂದರ್ಭ ಅದು ಸರಿಯಾಗಿದೆ ಅನ್ನೋದನ್ನು ನಾನು ಮನದಾಳದ ಈಗ ನನ್ನ ಕಾವ್ಯಕ್ಕೆ 50 ವರ್ಷ, 73ನೇ ಇಸ್ವಿನಲ್ಲಿ ನಾನು ಕಾವ್ಯ ಬರಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಆವಾಗ ಅಮೇರಿಕದಿಂದ ಮಾರ್ತಾ ಬಂದಿದ್ವಿ. ಸುಬ್ಬಣ್ಣ ಭಟ್ರು, ಆಮೇಲೆ ಹಿರಿಯರದ ಗೋಪಾಲರಾಯರು ಹಂದಾಡಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಅವರಿಗೆ ಯಕ್ಷಗಾನ ಹೇಳಿಕೊಡ್ತಾರೆ. ಈ ಹಿರಿಯರದ ಗೋಪಾಲರಾಯರಿದ್ದಾರಲ್ಲ, ಅವರು ಮೃದಂಗದೊಂದಿಗೆ ಮಾತಾಡ್ತಾರೆ. ಮೃದಂಗ ಬಡಿಯೋದಲ್ಲ ಅಂತೀವಿ ನಾವು. ಅಷ್ಟೊಂದು ಹುಡುಗ ಅವಾಗ ನಾನೇನು ಮಾಡ್ತಿದ್ದೆ, ಅದಕ್ಕೆ ಪದಗಳಿಗೆ ಪದ ಪೋಣಿಸ್ತಾ ಇದ್ದೆ. ಹಸಿರು ನಾಡು ನಮ್ಮ ನಾಡು ನೋಟಿರಣ್ಣ ಹೇಗಿದೆ. ಅವಾಗ ಎಷ್ಟು ಖುಷಿ ನನಗೆ. ಮನೆಯಲ್ಲಿ ನಮ್ಮ ಅಜ್ಜಿ ಗೌರವ ಮತ್ತು ಎಲ್ಲ ನಾನು ಸ್ವಲ್ಪ ಅದು ಪತ್ರಿಕೆ ಅಂತ ನನಗೆ ಗೊತ್ತಿದೆ. ನಮಗೆ ಲಕ್ಷ್ಮಣ ಮಾಸ್ಟರು, ನಮ್ಮ ಯಕ್ಷಗಾನ ಭಾಗವತರು, ಅವರು ಸ್ಕೌಟ್ ಮಾಸ್ಟರು. ಅವರು ನಮ್ಮನ್ನೆಲ್ಲ ಹೊರಗಡೆ ಕೂರಿಸ್ಕೊಂಡ್ಬಿಟ್ಟು ನಮ್ಮ ಕಥೆ ಹೇಳ್ಕೊಡೋರು. ಏನಂತ ಹೇಳಿದ್ರೆ ಆ ಪದ್ಯ ರೀತಿ ನಾನು ಪದ್ಯ ಬರಬೇಕು ಅಂತ ಹೇಳಿ, ಓ ನಮ್ಮಪ್ಪ ಹೋಳಿ ತುಪ್ಪ ಬಿಸಿ ಬಿಸಿ ತುಪ್ಪ ಹೊಳೆ ನಮ್ಮಪ್ಪ ಅಂತ ಹೇಳಿದಾಗ ನಮಗೆ ಇದು ರೀತಿ ಖುಷಿ. ಹಾಗಾಗಿ ಈ ರೀತಿ ಬರೀತಿದ್ದೆ. ಅವರು 73ನೇ ಇಸ್ವಿಯ ಸಂದರ್ಭಗಳು, ಈಗ ಅಂದರೆ 51 ವರ್ಷ. ಹಾಗಾಗಿ ಸಮಗ್ರ ಕಾವ್ಯ 1952 ಸಾಲಿನಲ್ಲಿ ಸಮಗ್ರ ಕಾವ್ಯ ಓದ್ಕೊಳ್ತಿದ್ದೇನೆ. ಈಗಲೂ ಕೂಡ ನಾನು ಕಾವ್ಯದ ವಿದ್ಯಾರ್ಥಿ. ನಾನು ಪಂಡಿತರ ಪಾಮರಗಳನ್ನು ಮೆಟ್ಟಿಸಲಿಕ್ಕೆ ಬರ್ತದಲ್ವ, ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳ ಬಗ್ಗೆ ಬರ್ತಿತ್ತು. ಹಾಗಾಗಿ ಅದನ್ನು ನಾನು ಗಮನಿಸಿದಾಗ ನನಗೆ ಆಶ್ಚರ್ಯ ಇತ್ತು. 46 ವರ್ಷದ ನಂತರ ಚಿಕ್ಕಪ್ಪಯ್ಯನ ಹೇಳಿದ್ರೆ ಅಂತೇಳಿ ಒಂದು ಗಮನ ಬರ್ತದೆ. ಬೇರೆ ಬೇರೆ ಛಂದಸ್ಸುಗಳನ್ನು ಅಧ್ಯಯನ ಮಾಡಿಬಿಟ್ಟು ಆ ಅಧ್ಯಯನಶೀಲರಾಗಿ ಓದಿ ಅದು ಇಷ್ಟೊಂದು ಕೆಲಸ ಮಾಡಿರೋದನ್ನು ನನಗನ್ಸುತ್ತೆ ನಿಮ್ಮ ಹೃದಯದಲ್ಲಿ ಯಾವುದೋ ಒಂದು ದೇವರು ಒಪ್ಕೊಂಡಿತ್ತು ಅಂತ ಅನ್ಸುತ್ತೆ. ಹಿಂದಿನ ಈ ರೀತಿ ಬರೋಕ್ಕೆ ಸಾಧ್ಯತೆ ಇಲ್ಲ. ಕನ್ನಡ MA ಪಾಠ ಮಾಡೋಂಥ ಶಿಕ್ಷಕರು ಕೂಡ ಉಪೇಂದ್ರ ಸ್ವಾಮಿ ಅಂತ ಹಿರಿಯ ಬಂದು ಅದನ್ನು ರಿವೈವ್ ಮಾಡೋದು ಹೇಗೆ, ಅದನ್ನು ಪದನ್ನು ಒಡೆಯೋದು ಹೇಗೆ ಅಂತ ಕೇಳ್ತಾರೆ. ಆಗಿರುವಾಗ ನೀವು ಅದು ಮದುವೆ, ಮನೆ, ಮಕ್ಕಳು, ಸಂಸಾರ, ನೆಂಟರು, ಇಟ್ಟು ಕೂಡು, ಕುಟುಂಬ ಇದನ್ನೆಲ್ಲ ನಿಭಾಯಿಸ್ಕೊಂಡು ಇದು ಬರೀಲಿಕ್ಕಲ್ಲ. ಅದು ಕೂಡ ನಾವು ಮೆಚ್ಚಿಗೆ ಒಂದ್ಸಲ ಚಪ್ಪಾಳೆ ತಟ್ಟಿ ಇಷ್ಟು ಮಾತಾಡ್ತಾರೆ ಎಲ್ಲ ಹೇಳ್ತಾ ಇದ್ದರು. ಯಾಕಂದರೆ ತುಂಬುವಂಥ ಕೆಲಸ ನೋಡಿ. ಆಮೇಲೆ ಅನಿಲ್ ಕುಮಾರ್ ಹೇಳ್ತಾರೆ, ಭಗವದ್ಗೀತೆಯ ಕೆಲವು ಅಂಶಗಳು ಮಂಕುತಿಮ್ಮನಲ್ಲಿಗೆ 104ನೇದು, 109ನೇದು, 162, 257, 258, 266 ಇದು ಮಂಕುತಿಮ್ಮನ ಕಗ್ಗದಲ್ಲಿ ಬಂದಿದ್ದಂತಲ್ಲ, ಅದರ ರೀತಿಯಲ್ಲಿ ಆ ವಿಶ್ಲೇಷಣೆ ಮಾಡ್ತಾರೆ. ನನ್ನ ಖುಷಿ ನೋಡಿ, ಮಂಕುತಿಮ್ಮ ಕಥೆ ಬೇರೆ ನಾವು ಓದೇ ಇಲ್ಲದಿದ್ದು ಕೂಡ ಕೆಲವೊಮ್ಮೆ ನಮ್ಮ ಸಕಾರಾತ್ಮಕವಾದ ಮನಸ್ಸಿನಿಂದ ಬಂದಿರುವ ಭಾವನೆಗಳನ್ನು ನಾವು ಯಥಾವತ್ತಾಗಿ ರೂಪಿಸಿದಾಗ ಏನಾಗುತ್ತೆ, ಅದು ಎಲ್ಲೋ ಒಂದು ಸಂದರ್ಭದಲ್ಲಿ ಪ್ರತಿಫಲನ ಆಗುತ್ತೆ. ನಮ್ಗೆ ಗೊತ್ತಿರೋದು ನೋಡಿ. ಅವರು ಮಂಕುತಿಮ್ಮನ ಕಗ್ಗವನ್ನು ಅಧ್ಯಯನ ಮಾಡಿರೋದ್ರಿಂದ ಇವರು ಹೇಳಿದಂಥ ಭಾವ ಅದು ಅವಿದೆ ಅಂದರೆ ಒಂದು ಜೀವನ ಆದರ್ಶ. ಆ ಜೀವನ ಆದರ್ಶಗಳನ್ನು ಈ ಸುಮನಾಕಾರದಲ್ಲಿ ಇದೆಯಲ್ಲ, ಅದು ತುಂಬ ಖುಷಿ ಆಗ್ತದೆ. ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವಂತಹ ಈ ಕೃತಿ ಅಂತ ನಾನು ಸೋಮೇಶ್ವರ್ ಯಾವಾಗಲೂ ಹೇಳೋದು, ನೀವು ಚೆನ್ನಾಗಿತ್ತಂತ ಹೇಳ್ತೀರಿ, ಯಾರಿಗೂ ಮನಸ್ಸಿಗೆ ನೋವಾಗಬಾರ್ದು ಅಲ್ಲ. ಇದು ವಿಷಯನೇ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರುವಂಥ ಸಕಾರಾತ್ಮಕ ಭಾವಗಳನ್ನು ವ್ಯಕ್ತಪಡಿಸುವಂಥ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಯೋಗ್ಯವಾದಂಥ ನೀತಿ ಪ್ರಧಾನಿತವಾದಂಥದ್ದನ್ನು ಇರುವಂತಹ ಒಂದು ಅತ್ಯುತ್ತಮ, ಅದು ನೀವು ಆಧುನಿಕ ವಚನಗಳಂತಲೇ ಕರೀರಿ ಅಥವಾ ಪೆಡ್ಗಳ ಮುಕ್ತಕ ಸಂಕಲನವನ್ನು ಕರೀರಿ, ಅದು ಈ ಸುಮನಸಾರ ಅಂತೇಳಿ ಹೃದಯ ತುಂಬಿ ನಾನು ಹೇಳಲಿಕ್ಕೆ ಇದರಲ್ಲಿರುವಂಥ ಎಲ್ಲ ಪದ್ಯಗಳಿಗೂ ಕೂಡ ರಾಗ ಸಂಯೋಜನೆ ಮಾಡಿದರೆ ಸುಂದರವಾಗಿ ನೀವು ಹಾಡ್ತಿರಂತ ಅನ್ಸುತ್ತೆ. ಮಧ್ಯೆ ಬೇಸರ
ಇಲ್ಲ ಹಾಡ್ಬೋದು. ಮತ್ತು ಕೆಲವರು ನಮ್ಮ ಕಡೆ ಮನೆಯಲ್ಲಿ ಊಟಕ್ಕೆ ಹೋದಾಗ ಒಂದು ಚೂರ್ಣಿಕೆ ಹೇಳಿದಾಗ ಇದನ್ನೇ ಒಂದು ಯಾರು ಮಾಡಿ ಹೇಳಿ ಒಂದು ಚೂರ್ಣಿಕೆ ಎಲ್ಲರೂ ಗೋವಿಂದ ಅಂತ ಹೇಳಿದ್ರೆ ಆಯ್ತು ಅಷ್ಟೇ. ಒಂದು ಚಪಾತಿ ಅಂದರೆ ಗೋವಿಂದ ಅಂತ ಹೇಳಿ ಪದ್ಯಕ್ಕೆ ಗೋವಿಂದ ಅಂದರೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಯಾಕಂತೇಳಿದರೆ ಅಷ್ಟು ಉತ್ತಮವಾದಂತಹ ಮಾತುಗಳು, ಅದು ಮಾತುಗಳು ಕಿವಿ ಕೇಳಿದೆ. ಅದರಿಂದ ಇನ್ನು ಹೆಚ್ಚಿನ ವಿಷಯ ಆಮೇಲೆ ನೋಡೋಣ, ಸಮಯ ಇದೆ. ಒಂದು ಇದರೊಳಗೆ ಕವನವನ್ನು ಹೇಳಲಿಕ್ಕೆ ನಾನು ಪ್ರಯತ್ನವನ್ನು ನಾನು ಪಡ್ತೇನೆ. ಈಗ ಇಷ್ಟು ಸಾಕು ಅಂತ ತಿಳ್ಕೊಳ್ತಾ ದಡ ಸೇರದ ಅಲೆಗಳು ಅಂತೇಳಿ ಗಜಲ್ ನಮ್ಮ ಕೋಟದಲ್ಲಿ ಗಜಲ್, ನೀನು ಗಜಲ್ ಬರೀತೀಯಾ? ಇಲ್ಲಲ್ಲ. ನಮಗೆ ಆದರೆ ಗಜಲ್ನಲ್ಲಿ ಪುಸ್ತಕ ಬಂದಿರೋದು ನಿಮ್ಮದು ಮಾಡ್ತಿರೋದು ನಾನು ತಿಳ್ಕೊಂಡಿದ್ದೇನೆ ಈ ಏರಿಯಾದಲ್ಲಿ. ಆಮೇಲೆ ಅಲ್ಲಿ ವಾಸಂತಿ ಅಮೃತಪಾಡಿಯವರು ಇರ್ತಾರೆ. ಆದರೆ ಗಜಲ್ ಇದು ಎಷ್ಟು ಇದು ಕೂಡ. ಆಮೇಲೆ ಈ ಎರಡು ಪುಸ್ತಕ ಓದಿದರೆ ಸುಮನ ಹೇರಲಿರೋ ಗುಣ ಏನು ಅಂತ ಗೊತ್ತಾಗ್ತದೆ. ಇಷ್ಟು ಓದಬೇಕು. ನನಗೆ ಗೊತ್ತಾಯ್ತು ಅವ್ರು ಹೇಗೆ ಅಂತ. ಅವ್ರಿಗೆ ಇನ್ನೊಬ್ಬರಿಗೆ ಬೇಸರ ಕೊಡಿಸಬಾರ್ದು, ಇನ್ನೊಬ್ಬರಿಗೆ ನೋವು ಮಾಡಬಾರ್ದು. ಏನಾದರೂ ತಪ್ಪಿ ಅವ್ರಿಗೆ ಗೊತ್ತಿದ್ದೋ ಏನಾದ್ರು ಮಾತಾಡಿದರೆ ಆಮೇಲೆ ನಾನು ಹೇಳ್ತಾ ಹಾಗೆ ಇದ್ದಿತ್ತು, ಯಾಕೆ ಹೇಳಿದ್ರು ನಮ್ಗೆ ಗೊತ್ತಾಗ್ತಿಲ್ಲ. ಇಂಥ ರೀತಿಯ ಭಾವಗಳು ಇದು ಅದು ನಿಜವಾದ ಕವಿ ಹೃದಯ. ಈಗ ಯಾರಿಗೆ ಕವಿ ಹೃದಯ ಇರುತ್ತೆ ನೋಡಿ ಸರ್, ಅವರು ಇಂಥದ್ದೇ ಇರುತ್ತೆ. ಹಾಗಾಗಿ ನಾನು ನಾನು ಹಾಗೆ ಮಾತಾಡಬಾರ್ದು, ನಾನು ಸುಮ್ಮನೆ ಇದ್ದರೆ ಅಷ್ಟೇ ಅದು ಜಾಸ್ತಿ ಗೊತ್ತಿಲ್ಲ. ಅದೇ ಈಗ ಜ್ಯೋತಿಷ್ ಹೇಳೋದಂಗೆ ನಾನೇ ಅಲ್ಲ, ಅದಿಗೂ ಜ್ಯೋತಿಷ್ ಹೇಳ್ತಾರೆ ಅಂತ ಹೇಳಿ ಅಂತಲ್ಲ. ಈ ಪುಸ್ತಕ ಹೇಳಿದರೆ ಕೆಲವೊಮ್ಮೆ ಪುಸ್ತಕ ಓದಿದಾಗ ಅವರ ಗುಣನಡತೆ ಏನೋ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಇದು ಕಾವ್ಯ ಆದ್ದರಿಂದ ಇವರು ಯಾವ ರೀತಿಯಲ್ಲಿ ನನಗೆ ಗೊತ್ತಾಯ್ತು. ನಿಮಗೆ ಕಣ್ಣು ನಮ್ಮ ತೋಟದ ರೀತಿ ಮಾತಾಡೋದಾದ್ರೆ ಕಣ್ಣು ಬಿಟ್ಟು ಹಿಂಗೆ ಒಂದು ಗಟ್ಟಿ ಮಾತಾಡಿದ್ರೆ ನೀವು ಮತ್ತೆ ಬೆದರ್ಕೊಂಡ್ಬಿಡ್ತೀವಿ. ಎಷ್ಟೇ ಗಟ್ಟಿ ಇರದೆ ಇದ್ರೂ ಕೂಡ. ಹಾಗಾಗಿ ಒಂದು ಒಳ್ಳೆಯ ಅಂಶಗಳು ಕೂಡ ಇದೆ ಇದರಲ್ಲಿ. 81 ಗಜಲ್ ಅವರು 81 252 ಹೇಗೆ ಆಯ್ಕೆ ಮಾಡಿರೋದು ಅದಕ್ಕೆ ಸುಮ್ಮನೆ 81 ಅಲ್ಲಿ ಮುಗಿಸಿಬಿಟ್ಟಿದೆ. ಇದು ಬಲು ಸೊಗಸಾಗಿ ನೋಡಿದಂತೆ. ಮತ್ತು ಧ್ವನಿ ಕಾವ್ಯದ ಆತ್ಮ ಅಂತ ಧ್ವನಿ ಇದೆಯಲ್ಲ, ಅದು ಕಾವ್ಯದ. ಅದಕ್ಕೆ ಒಂದು ಮಾತು ನಾವು ಯಾವಾಗಲೂ ಹೇಳುವುದಿಲ್ಲ, ಇದೆಲ್ಲ ಹತ್ತಿರ ಹೇಳಿ, ಬರೆಯದೇ ಇದ್ದರೂ ಓದಿಸಿದಾಗ ಕೇಳಿಸುವಂಥದ್ದು ಧ್ವನಿ ಅಂತ. ಈ ಉದಾಹರಣೆಗೆ ನರಸಿಂಹಸ್ವಾಮಿಯಲ್ಲಿ ಒಂದು ಪದ್ಯ ತಗೊಂಡ್ರೆ, ವೈದಿಕರ ಮನೆಯಲ್ಲಿ ಊಟ ಹೊತ್ತಾಗುವುದೆಂದು ನಲ್ಲೆ ನಿಂದಿರುವ ಒಳಗೆ ನಂದ ದೀಪ ಬಂದಿರುವುದು ಶ್ಯಾಮಭೋಗನ ಮಗಳು ಮುಟ್ಟಿನಂತ ಇನ್ನು ಭೋಗ ಮುಂದಿರುತ್ತೆ. ಈ ಪದ್ಯದಲ್ಲಿ ಬರೀತಾರೆ ವೈದಿಕರ ಮನೆಯಲ್ಲಿ ಊಟ ಹೊತ್ತಾಗುವುದು. ಅಲ್ಲಿ ಯಾಕೆ ಊಟ ಹೊತ್ತಾಗುತ್ತೆ ಏನು ಅಂತ ಬರ್ತಿರ್ಬೋದು. ಅದು ಓದಿದಾಗ ನಮಗೆ ಆ ವೈದಿಕರ ಮನೆಯಲ್ಲಿ ಯಾಕೆ ಊಟ ಹೊತ್ತಾಗುತ್ತೆ ಏನು ಅನ್ನೋದು. ಒಳಗೆ ನಂದ ದೀಪ ನಂದಿಯವರು ಎಷ್ಟು ಸುಂದರವಾದಂಥ ರಚನೆ. ನೀವು ಇದು ಪೂತಿನ ಅವರ ಕಾಲದಲ್ಲಿರ್ಬೋದು, ಜೊತೆ ಇವರು ನರಸಿಂಹಸ್ವಾಮಿ ಅವರು ಪದ್ಯ ನೋಡಿದಾಗ ಎಷ್ಟು ಸರಳವಾಗಿ ಅಂತ ಅನಿಸಿದ್ರು, ಎಷ್ಟು ಧ್ವನಿ ಇರುತ್ತೆ. ಈಗ ಕೆಲವರಿಗೆ ಆಗಲ್ಲ, ಅದು ದೊಡ್ಡ ಕಠಿಣವಾದ ಪದಗಳನ್ನು ಒಂದಕ್ಕೊಂದು ಇಟ್ಟು ಜೋಡಿಸಿ ಬರೆದ್ರೆ ಅದು ಕವನ ಅಂತ ಹೇಳಿ ತಿಳ್ಕೊತಾರೆ. ದೊಡ್ಡ ದೊಡ್ಡ ಕಷ್ಟ ಪದಗಳನ್ನೆಲ್ಲ ಜೋಡಿಸಿ ಅದನ್ನ ಕಿಕ್ಕಿ ಹೀಳಬೇಕಂತ ನಮ್ಮ ಮನಸ್ಸಿನ ಭಾವನೆ ಅತ್ಯಂತ ಪರಮ ಪದಗಳು. ಅದು ಹೇಳೋಕ್ಕೆ ಸಾರ್ಥಕವಾಗಿ ಅದು ಕಾವ್ಯದ ಶ್ರೇಷ್ಠತೆ ಅಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಈ ಇದೂ ಕೂಡ ಹೇಗೆ ಸುಮನ ಸಾರದಲ್ಲಿ ಹೇಗೆ ಸಂದೇಶ ಇದೆಯೋ ಅದೇ ರೀತಿ ಇದೂ ಕೂಡ ಸಂದೇಶ ಇದೆ. ಮಹೇಶ ಹೆಗಡೆ ಹಳ್ಳಿಗದ್ದೆಯವರ ಮುನ್ನುಡಿ, ನರೇಂದ್ರ ಕುಮಾರ್ ಅವರ ಆಶಯ ಈ ಕೃತಿಯ ಸೊಬಗನ್ನು ಹೆಚ್ಚಿಸಿದೆ. ಸುನೀತ ಮತ್ತು ಸಾಂಗತ್ಯಕ್ಕೆ ಇದು ಹತ್ತಿರವಾಗಿದೆ. ಸುನೀತ ಸಾಂಗತ್ಯ, ಆ ಸಾಂಗತ್ಯನೂ ಕೂಡ ಇದೆ. ನಿಮಗೆ ನೋಡಿ ಎಲ್ಲರ ಪ್ರಕಾರಗಳನ್ನು ಬರಬೇಕು. ಸುನೀತ ಮತ್ತು ಇದು ಸಾಂಗತ್ಯಕ್ಕೆ ಅವಾಗಲೇ ಹೇಳಿದ್ದೇನೆ. ಸಾಂಗತ್ಯ ರೀತಿ 2 ಏಳೆ ಈಗ ಇದೀಗ ಹೆಚ್ಚು ಕಡಿಮೆ ನಮ್ಮ ತ್ರಿಪದಿ ಇತ್ತಲ್ಲ, ತ್ರಿಪದಿ 3 ಸಾಲಿನ ಇತ್ತಲ್ಲ. ಈಗ ಅಲ್ಲಿ ತ್ರಿಪದಿಯಲ್ಲಿ ಬಂದಾಗ ಅಂಶಗಣ ಇದು ಕರ್ನಾಟಕ ವಿಶ್ವವಿದ್ಯಾರ್ಥಿ ತ್ರಿಪದಿನಲ್ಲಿ 4 ವಿಷ್ಣು, 6 ಮತ್ತು 10ನೇ ಸ್ಥಾನದಲ್ಲಿ ಬ್ರಹ್ಮಗಣ, ಉಳಿದಲ್ಲಿ ವಿಷ್ಣುಗಣ. ಈ ಬ್ರಹ್ಮಗಣ ಅದಕ್ಕೆ ಮಾಡಬೇಕು 4 ವಿಷ್ಣು 2 ವಿಷ್ಣು ಮತ್ತು ಬ್ರಹ್ಮಗಣ, 4 ವಿಷ್ಣು 2 ವಿಷ್ಣು 4 ವಿಷ್ಣು. ಆಮೇಲೆ
2 ಬ್ರಹ್ಮಗಳಿಗೆ ಬರ್ತದೆ ಸಾಂಗತ್ಯ. ಇದನ್ನು ಕೂಡ ಇದನ್ನು ನೀವು ಮತ್ತೆ ಮತ್ತೆ ಕತ್ತರಿ ಪ್ರಯೋಗ ಮಾಡಿದ್ರು ಕೂಡ ಇದನ್ನು ಈ ಪದ್ಯಗಳು ಕೂಡ ಸಾಂಗತ್ಯ ಮಾಡಿ. ಆದರೆ ನೀವು ನನಗೆ ಆಶ್ಚರ್ಯ ಆಗುತ್ತೆ, ಈಗ 5 ಪುಸ್ತಕ ಇದು 6 ಪುಸ್ತಕ 5 ಪುಸ್ತಕದಲ್ಲಿ ಬರೆದಿರೋ ಎಲ್ಲೂ ಪುನರಕ್ತಿ ಆಗಿದೆ. ಅದು ಬಿಟ್ಟಬೇಕಾಗಿದೆ. ಇನ್ನು ಕೆಲವರು ಆಗಲ್ಲ, ಪುಸ್ತಕ ನೋಡಿಕೊಳ್ಳೋದು ಗೊತ್ತಾಗುತ್ತೆ, ಅದು ಒಂದು ಕರೆಯುವಂಥ ಭಾವ ಇನ್ನೊಂದು ನಿಮ್ಮದು ಆ ರೀತಿ ಕಾಣಲಿಲ್ಲ. ಅಂದರೆ ಬೇರೆ ಪುಸ್ತಕ ಓದಿದೆ, ಅದನ್ನು ಅಷ್ಟು ಧೈರ್ಯವಾಗಿ ಹಿಂದಿನ 2 ಪುಸ್ತಕ ನಾವು ಓದಿರೋದ್ರಿಂದ. ಮತ್ತು ಇದು 4 ಪುಸ್ತಕ ಓದ್ತೇನೆ. ಇದು ಇನ್ನೊಂದು ಪುಸ್ತಕ ಯಾವುದು, ಇನ್ನೊಂದು 2 ಇದೆ, 4 ಪುಸ್ತಕ ಓದಿದೆ. ಈ 4 ಪುಸ್ತಕ ನಾನು ಗಮನಿಸಿದಾಗ ನಾನು ಆವಾಗಲೇ ಹೇಳಿದ ಹಾಗೆ ಕಾವ್ಯ ಕ್ಷೇತ್ರಕ್ಕೆ ನಮ್ಮ ಉಡುಪಿಗೆ ಇವರೊಬ್ಬರು ಕೊಡುಗೆ ಆಗ್ತಾರೆ. ಯಾಕಂದರೆ ನಾನು ಆವಾಗ MK ಇಂಜಿನ ಉದಾಹರಣೆ ಹೇಳಿದ್ದೆ. 48 ವರ್ಷದ ಮೇಲೆ ಬರಲಿಕ್ಕೆ ಪ್ರಾರಂಭಿಸಿದವರು 48 ಕಾದಂಬರಿ ನಾವು ಆಗಿರೋದ್ರಿಂದ ಅದೇನು ಕಷ್ಟ ಸಾಧ್ಯವಿಲ್ಲ. ಆಮೇಲೆ ಇದಿಷ್ಟು ಮಾತುಗಳನ್ನ ಹೇಳ್ತಾ ನನಗೆ ಈ 2 ಪುಸ್ತಕ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರಿ, ನಾನು ಚಿರಋಣಿಯಾಗಿದ್ದೇನೆ. ಆಮೇಲೆ ಈ ಕಾವ್ಯದ ಆವಾಗಲೇ ಹೇಳಿದ್ದೆ ನಾನು, ಕಾವ್ಯ ನನಗೆ ಇವಾಗಲೂ ಕೂಡ ಅಷ್ಟೇ ದಿವಸ ಮನೇಲಿ ಒಂದಷ್ಟು ಓದ್ತೀನಿ, ಒಂದಷ್ಟು ಬರಿತೀನಿ. ಇತ್ತೀಚೆಗೆ ಒಂದಷ್ಟು ಬರೆಯೋದೆಲ್ಲ ಜಾಸ್ತಿ ನಾನು ಹೇಳ್ತಾ. ಇದರೊಳಗಿನ 2 ಉದಾಹರಣೆಗಳನ್ನು ನಿಮಗೆ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ಸುಮನ ಕಾಲದಲ್ಲಿ ಒಂದು ಉದಾಹರಣೆ ನಾನೆಲ್ಲ ಹೇಳಕ್ಕೆ ಹೋಗುದಿಲ್ಲ, ಯಾಕಂದರೆ ಇಲ್ಲೆಲ್ಲ ನಮಗೀಗ ಜಾಸ್ತಿ ಮಾತಾಡಿದೆ ಅಂತ ಅನಿಸ್ತು, ಬೇರೆಯವರಿಗೆಲ್ಲರಿಗೆ ಅವಕಾಶ ಇರೋದ್ರಿಂದಾಗಿ ನೋಡಿ. ಇನ್ನೊಂದು ಮಾತನ್ನು ನಾನು ಅವಾಗ ಹೇಳೋದು ಮರ್ತುಬಿಟ್ಟೆ. ಈ ಮಂಕುತಿಮ್ಮನ ಕಗ್ಗ ಇದೆಯಲ್ಲ, ಆ ಕಗ್ಗವನ್ನು ಇಟ್ಟು ಅದಕ್ಕೆ ವಿಶ್ಲೇಷಣೆ ಮಾಡಿ ಬೇರೆಯವರು ಪುಸ್ತಕ ಮಾಡ್ತಾರೆ. ಹಾಗೆಯೇ ನಿಮ್ಮ ಸುಮನ ಕಾಲ ಅದು 282ನ ಪ್ರತಿಯೊಂದು ಪದ್ಯ ಆದ ಮೇಲೆ ಅದಕ್ಕೆ ಗದ್ಯ ರೂಪದ ಒಂದು ವ್ಯಾಖ್ಯಾನ ಮಾಡಿದ್ರೆ ಒಳ್ಳೆಯ ಕೃತ್ಯ. ಒಂದು ಚಪ್ಪಳಿ ಚರ್ಚೆ ಮಾಡೋದು ಒಳ್ಳೆ ಮಾತಾಡ್ತಾ ಇದ್ದಾರೆ ಅದು ಆಗಬೇಕು. ಯಾಕಂದ್ರೆ ಈಗ ಮೊನ್ನೆ ಇನ್ನೊಂದು ಮಾತಂದ್ರೆ ಮೊನ್ನೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ನಮ್ಮ ಪ್ರಭಾಕರ್ ಗಂಗೊಳ್ಳಿಯವರು ಮಂಕುತಿಮ್ಮನ ಕಗ್ಗವನ್ನು ಕಂಠಿಸ್ತಿದ್ದಾರೆ. ಈಗ ಮೊನ್ನೆ ಅವರದ್ದು 110 ಮಂಕುತಿಮ್ಮನ ಕಗ್ಗಗಳ ಬಗ್ಗೆ ಅವರೇ ವ್ಯಾಖ್ಯಾನ ಮಾಡಿಕೊಂಡು ಪುಸ್ತಕಕ್ಕೆ ನಾನೇ ಬಂದೆ. ಈ ಪುಸ್ತಕ ಹೋಗುವ ಸಂದರ್ಭದಲ್ಲಿ ಆ ಪುಸ್ತಕ ಬಂದಿದೆ. ಯಾಕಂದರೆ ಇಲ್ಲಿ ಮುನ್ನುಡಿ ನೋಡ್ತೇನೆ, ಆ ಮುನ್ನುಡಿನಲ್ಲೂ ಕೂಡ ಇವರು ನಿಮ್ಮ ಹರಿ ನರಸಿಂಹ ಉಪಾಧ್ಯಾಯರಿಗೆ ಅವ್ರು ಬರ್ತಾರೆ. ಅವರು ಮುನ್ನುಡಿ ಇದೆ, ಅದು ಗೊತ್ತಿಲ್ಲ, ಆ ಪದ್ಯ ಬಂದು ಅದಕ್ಕೆ ವಿವರಣೆ ಬರ್ತದೆ. ಹಾಗೆ ಇಲ್ಲಿರುವಂಥ 282 ಪದ್ಯಗಳಿಗೂ ವಿವರಣೆ ಮಾಡಿದರೆ ಅದೊಂದು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಒಳಗುಡಿಯು ಹಲವಾರು ಕಳವಳವ ತಂದರೂ ಬೆಳಕುಂಟು ಮುನ್ನೆನುತ ಧೈರ್ಯದಲ್ಲಿ ಸಾಗುತ್ತದೆ. ಅಳುಕೆಂಬುವ ಮುಳ್ಳನ್ನು ಸರಿಸುತ್ತಾ ನಡೆದಾಗ ಹೊಳೆವ ಹಾದಿಯ ತೋರಿ ಗೆಲುವೆಡೆಗೆ ನಡೆಸಿತು. ಒಳಿತನ್ನು ಮಾಡುವವಗೆ ನೆಮ್ಮದಿಯ ಬದುಕೆಂಬ ತಿಳಿವು ನಿಮ್ಮೊಳಗಿರಲಿ ಮುಕ್ತಿಸಿಕೊಂಡು. ನಾನು ಇದನ್ನು ವಿವರಣೆ ಮಾಡಬೇಕಾದ ಅಗತ್ಯ ಇಲ್ಲ. ದಾರಿ ಹೋಗುವಾಗ ಅದನ್ನು ಮುಳ್ಳೆಲ್ಲ ತೆಗೆದ್ರೆ ಅದರ ದಾರಿ ಕಷ್ಟ ಆಗುತ್ತೆ, ಆ ರೀತಿ ನೀನು ಹೋಗುವಂಥದ್ದು ಎಷ್ಟು ಚೆಂದ ಇರ್ತಾರೆ. ಆಮೇಲೆ ಇವರಿಗೆ ರಾಯರ ಬಗ್ಗೆ ತುಂಬ ಪ್ರೀತಿ ಅಂತ ಅನಿಸುತ್ತೆ. ಗುರುರಾಯರ ಗೊತ್ತು, ಗುರುವರು ಅಕಸ್ಮಾತ್ ಅಂತ ಒಂದು ಗೊತ್ತಿಲ್ಲ, ಆದರೆ ಗುರುರಾಯರ ಬಗ್ಗೆ ಹೇಳ್ತಾರೆ. ಗುರುರಾಯ ಗತಗಿರಲು ಭಯವೇಕೆ ಬಾರಿದ, ಗುರುಕರುಣೆ ಪಡೆಯುತ್ತ ಗೆಲ್ಲು ನೀ ಜಗವನ್ನೇ, ಕರೆದಾಗ ಬರುವನ ಕರವನ್ನು ಬಿಡಿದೆ, ಒಲಿಸುತ್ತ ಕಣ್ಣೀರು ಹರಿಸುವನು ಕಣ್ಣನನ್ನು, ಶರಣ ಹೋಗುವುದು ಯತಿಯ ಮರಣ ಭಯ ಮೀರುವನು, ಹೊಯ್ತಾಪ ಇನ್ನೇತಕ್ಕೆ ನಾನು ವಿವರಿಸಬೇಕಿದ್ದು ಎಷ್ಟು ಚೆಂದ. ಹೀಗೆ ಈ ಪದ್ಯನೆಲ್ಲ ಒಂದು ಓದ್ತಾ ಹೋದರೆ ಒಂದು ಜೀವನಕ್ಕೆ ಅಳವಡಿಸ್ಬೇಕು. ನಾನು ಕೂಡ ರಾಯ ಗೊತ್ತಾದ್ರೆ 48 ದಿವಸ ನಮ್ಮಲ್ಲಿ ಅಪ್ಪನಿಗೆ ಹೇಳಿದೆ, ನಾನು 5 ಜನ ಮಕ್ಕಳು, ನಾನು ಒಬ್ಬ ಇದ್ದಿದ್ರು, 4 ಜನ ಇರ್ತಾರೆ. ನಾನು 48 ದಿವಸ ವ್ರತ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗ್ತೇನೆ, ಅಲ್ಲಿ ಕನಸು ಕಟ್ಟಿದ್ರೆ ಮಾತ್ರ ನಾವು ವಾಪಸ್ ಬರೋದೇ ಇಲ್ಲ ಅಂತ ಹೋದವರು. ಅಪ್ಪ ಈ ಬಾಯಿಯಿಂದ ಏನೋ ಹೇಳಬೇಕು ಅಂತ ಹೇಳಿ ಕಳಿಸ್ಕೊಟ್ಟು ಅಲ್ಲಿ ಹೋಗಿ ನಾವು ಮನೆಯಲ್ಲಿ 4 ದಿನ ವ್ರತ ಮಾಡಿದೆ. ಪ್ರತಿ ತುಂಗಾ ನದಿ ಸ್ನಾನ ಮಾಡ್ಕೊಂಡು ಪ್ರತಿ ದಿವಸ ಗುರು ಸೇವೆ ಮಾಡ್ಕೊಳ್ಳೋದು, ದೇವರ ದರ್ಶನ ಮಾಡೋದು. 7ನೇ ದಿವಸ 8ನೇ ದಿವಸ 7ನೇ ದಿವಸ ಬೆಳಗಿನ ಜಾವಕ್ಕೆ ನನಗೆ ರಾಯರ ಮಂತ್ರಾಕ್ಷತೆ ಸಿಕ್ತು. ಅದ್ರ ಮೇಲೆ ವಾಪಸ್ ಬಂದು ನಾನು ಹಿಂತಿರುಗಿ ನೋಡಿದೆ, ಈ ಸ್ಥಾನಕ್ಕೆ ಬಂದಿದೆ, ಅದೆಲ್ಲ ಅವನಿಗೆ ಅರ್ಪಿತ ಅಂತ. ಇನ್ನೊಂದು ದಡಸೇರದ ಅಲೆಗಳು, ಇದು ಒಂದು ಯಾವುದಾದ್ರು ಒಂದನ್ನು ಹೇಳಿಬಿಟ್ಟು ನನ್ನ
ಮಾತನ್ನು ಮುಗಿಸ್ತೇನೆ. ಮನೇಲಿ ಹೇಳಬೇಕು, ಅದೆಲ್ಲ ಮನೇಲಿ ಹೇಳ್ಕೊಂಡು ನಾನು ಹಾಡು ಕೊಟ್ಟಿದ್ದು ಹಾಡು ಬರ್ಬೋದು, ಹಾಡು ತುಂಬ ಚೆನ್ನಾಗಿ ಚೆನ್ನಾಗಿ ಹಾಕ್ತಾರೆ ಮೇಡಮ್. ಈ ಸ್ನೇಹಿತರಿಂದ ಈ ಕಾಯ್ದೊಟ್ಟಿಗೆ ಈ ಹಳ್ಳಿಕಟ್ಟೆ ಅಂತ ಇರುತ್ತೆ, ಹಿಂದೆ ಆಕಾಶವಾಣಿಯಲ್ಲಿ ಬರ್ತಿತ್ತು ಹಳ್ಳಿಕಟ್ಟೆ ಮಾತು ಎಲ್ಲ ಕೂತ್ಕೊಂಡು ಹೀಗೆ ಹಾಗೆ ಮಾಡೋದು. ನಮ್ಮ ಅಕ್ಕ ಇದ್ದಾರೆ ಸರ್, ನಿಮಗೆ ನಿಮ್ಮ ಬಗ್ಗೆ ತುಂಬ ಖುಷಿ. ನಮ್ಮ ಲಕ್ಷ್ಮೀ ಅಕ್ಕನಿಗೆ ಅವರು ಎಷ್ಟು ದೂರದಿಂದ ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ಕೂಡ ಅವರು ಅದೇ ಸಾಹಿತ್ಯ ಅಂದರೆ ಹಾಗೆ ವಯಸ್ಸನ್ನು ಮರೆಸುವ ಶಕ್ತಿ ಇದ್ರೆ ಅದು ಸಾಹಿತ್ಯಕ್ಕೆ ಮಾತ್ರ. ಜೀವನದಲ್ಲಿ ಒಮ್ಮೆಯಾದರೂ ನಿನ್ನ ಕಾಣುವ ಆಸೆ ಮೂಡಿದ್ದು ಸುಳ್ಳ, ಭಾವನೆಯ ಮಹಾಪೂರದಲ್ಲಿ ಕೊಚ್ಚಿಕೊಂಡು ಹೋದದ್ದು ಸುಳ್ಳ, ನಿಜವಾಗಿ ಎದುರು ನಿಂತು ನಷ್ಟಾದ ರೋಮಾಂಚನವಾಗದಂತೆ ಆ ಗಳಿಗೆಯಲ್ಲಿ ಕೊನೆಗೂ ಮಧುರವಾಗಿ ಕಂಪಿಸಿದ್ದು ಸುಳ್ಳ, ನೋಟದಲ್ಲೇ 100 ಕವನ ಹಾಡುತ್ತಾ ಸವಿಯುತ್ತಾ ಬರಿಸಿನಲ್ಲಿದ್ದೆ ನೀಟುತ್ತಲೇ ಹೃದಯ ನೀನಿತ್ತ ಒಳಗಿನ ಸವಿದದ್ದು ಸುಳ್ಳ, ಜೊತೆಗಿದ್ದ ಋತುವೆ ಸಮಯವನ್ನು ಎದೆಯಲ್ಲಿ ಕಾಪಿಟ್ಟುಕೊಂಡಿದೆ, ಅತಿಯಾದ ನಿರೀಕ್ಷೆಯಲ್ಲಿ ನಿನ್ನಿಂದ ಅನುರಾಗವ ಬಯಸಿದ್ದು ಸುಳ್ಳ, ಸುಮಧುರ ನೆನಪುಗಳ ಉಸಿರಿಟ್ಟು ಹೊರಟೆ ಹೋದೆ ನೀನೊಂದು ತಿರುವಿನಲ್ಲಿ ನಿಂತು ಕಣ್ತುಂಬಿಕೊಂಡು ಕೈ ಬೀಸುತ್ತಾ ನಾನಿಟ್ಟದ್ದು ಸುಳ್ಳು. ಚೆಂದ, ಒಳ್ಳೆಯ ಭಾವಗಳು. ಇದನ್ನು ಓದ್ತಾ ಹೋದರೆ ಎಷ್ಟು ಚೆಂದ ಇದೆ. ನನಗಂತೂ ಮೊನ್ನೆ ನೀ ಕೊಟ್ಟ ಮೇಲೆ ಮತ್ತು ನಾನು ಮಗನ ಮನೆಗೆ ಸ್ಕೂಲ್ ಮಗ ಅಂತ ಹೇಳಿದ್ರು ಹೇಳ್ತೀವಿ, ಅವಳು ಹೆಂಗೆ ಕೆಲಸ ಇರಬೇಕು, ಹೆಂಗೆ ಒಳಗಡೆ ಇಟ್ಟು ನೀವು ಕರಿಬೇಕು, ನನ್ನ ಮಕ್ಕಳಾದ್ರೆ ಒಂದು ಕೂತ್ಕೊಂಡು ನಾನು ಹೇಳ್ತಿದ್ದೆ. ನಾನು ತುಂಬ ಓದಿ ಖುಷಿಯಾಗಿದೆ, ಸಂತೋಷ ಆಗಿದೆ. 2 ಪುಸ್ತಕ ಆಗಿದೆ, 4 ಪುಸ್ತಕ ಓದಿ ಇನ್ನೊಂದು ಓದಬೇಕು, ಇನ್ನೊಂದು 6ನೇ ಬರ್ತದೆ. ಕಾವ್ಯ ಕ್ಷೇತ್ರದಲ್ಲಿ ಸದಾಕಾಲ ಶುಭವಾಗಿ ನಮ್ಮ ಊರಿನ ಹೆಮ್ಮೆ ಸೋಮೇಶ್ವರ ಮನೆ ನೋಡು, ಕೇರಳದ ಮನೆ ಹೋಗೋದು, ಹುಟ್ಟಿದ ಮನೆ ಹೋದ ಹಾಗೆ ಮುಂದೆ ಎಲ್ಲರಿಗೂ ಕೀರ್ತಿಯನ್ನು ತಂದಿದೆ. ದೇವರು ನಿಮ್ಮನ್ನು ಚೆನ್ನಾಗಿದ್ದು ಒಳ್ಳೆಯದಾಗಿದೆ ಅಂತ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ನಮಸ್ತೆ.